ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಮಾರ್ಟ್ ಎಡ್ಯು ಲಾಜಿಕ್. ಇವತ್ತಿನ ವಿಡಿಯೋ ಮೊರಾರ್ಜಿ ಕ್ವೆಶನ್ ಪೇಪರ್ 2024ನ ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಫಸ್ಟ್ ಸಬ್ಜೆಕ್ಟ್ ಬಂದು ಕನ್ನಡ ಸಬ್ಜೆಕ್ಟ್ನ ಸಾಲ್ವ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸೊ ಲೆಟ್ ಸ್ಟಾರ್ಟ್. ಮೊದಲನೇ ಪ್ರಶ್ನೆ, ವಿಭಾಗಗಳಿರುತ್ತೆ. ಅದರಲ್ಲಿ ವಿಭಾಗ 1 ಕನ್ನಡ ಅಂತ ಇರುತ್ತೆ. ಅದರಲ್ಲಿ ಮೊದಲನೇ ಪ್ರಶ್ನೆನ ನೋಡೋಣ. ಶಾಲೆ ಪ್ಲಸ್ ಅಲ್ಲಿ ಇಸ್ ಈಕ್ವಲ್ ಟು ಶಾಲೆಯಲ್ಲಿ ಯಾವ ವಿಭಕ್ತಿ ಪ್ರತ್ಯಯ ಅಂತ ಕೇಳಿದ್ದಾರೆ. ಸೊ ಆಪ್ಷನ್ ಎ ಪಂಚಮಿ, ಬಿ ತೃತೀಯ, ಸಿ ದ್ವಿತೀಯ, ಡಿ ಸಪ್ತಮಿ. ಸೊ ಇಲ್ಲಿ ಅಲ್ಲಿ ಅಂತ ಬಂದಿದೆ ಅಲ್ಲ, ಇಲ್ಲಿ ಅದಕ್ಕೇನಾಗುತ್ತೆ ಆನ್ಸರ್ ಸಪ್ತಮಿ ಅಲ್ಲಿ. ಪಂಚಮಿ ದೆಸೆಯಿಂದ, ತೃತೀಯ ಇಂದ, ದ್ವಿತೀಯ ಅನ್ನು, ಸಪ್ತಮಿಗೆ ಏನು ಬರುತ್ತೆ ಅಲ್ಲಿ. ಸೊ ಆನ್ಸರ್ ಸಪ್ತಮಿ, ಆಪ್ಷನ್ ಡಿ ಸಪ್ತಮಿ. ಎರಡನೇ ಪ್ರಶ್ನೆ, ಸ ಪ್ಲಸ್ ಅ, ರ ಪ್ಲಸ್ ಓ, ವ ಪ್ಲಸ್ ಅ, ರ ಪ್ಲಸ್ ಅ ಈ ಗುಣಿತಾಕ್ಷರಗಳನ್ನು ಕೂಡಿಸಿ ಬರೆದಾಗ ನಮಗೆ ಯಾವ ಒಂದು ಶಬ್ದ ಸಿಗುತ್ತೆ ಅಂತ ನೋಡೋಣ. ಸ ಪ್ಲಸ್ ಅ ಸ, ಇದು ರೋ ಆಗುತ್ತೆ, ಇದು ವ, ಇದು ಅ. ಹಾಗಂದ್ರೆ ಯಾವುದು ಸರೋವರ. ಇಲ್ಲಿ ಯಾವುದಿದೆ ಆಪ್ಷನ್ ಎ ಸರ್ವ ಅಂತಿದೆ, ಆಪ್ಷನ್ ಬಿ ಸರೋವರ, ಆಪ್ಷನ್ ಸಿ ಸರ್ವರು, ಆಪ್ಷನ್ ಡಿ ಸವಾರ. ಸೊ ಕರೆಕ್ಟ್ ಆನ್ಸರ್ ಯಾವುದು? ಆಪ್ಷನ್ ಬಿ ಸರೋವರ. ಮುಂದಿನ ಪ್ರಶ್ನೆ, ಡ್ಯಾಶ್ ಮನೆಯ ಮಾಡಿ ಮೃಗಗಳಿಗಂಜಿದಡೆಂತಯ್ಯ ಈ ಪದ್ಯದ ಸಾಲನ್ನು ಪೂರ್ಣಗೊಳಿಸಿ. ಆಪ್ಷನ್ ಎ ಸಮುದ್ರದ ತೀರದಲ್ಲಿ, ಬಿ ಕಣಿವೆಯಲ್ಲಿ, ಸಿ ಬೆಟ್ಟದ ಮೇಲೊಂದು, ಡಿ ಕಾಡಿನಲ್ಲಿ. ಸರಿಯಾದ ಉತ್ತರ ಆಪ್ಷನ್ ಸಿ ಬೆಟ್ಟದ ಮೇಲೊಂದು. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗಂಜಿದೆಡೆಂತಯ್ಯ, ಇದು ಕರೆಕ್ಟ್ ಸೆಂಟೆನ್ಸ್. ನಾಲ್ಕನೇ ಪ್ರಶ್ನೆ, ಕರ್ನಾಟಕ ಸಂಗೀತದ ಪಿತಾಮಹ ಯಾರು? ಆಪ್ಷನ್ ಎ ಪುರಂದರದಾಸ, ಬಿ ಕನಕದಾಸರು, ಸಿ ಕಾಳಿದಾಸರು, ಡಿ ತ್ಯಾಗರಾಜರು. ಸೊ ಇಲ್ಲಿ ಯಾವುದು ಆಪ್ಷನ್? ಕರ್ನಾಟಕದ ಸಂಗೀತದ ಪಿತಾಮಹ ಅಂತ ಯಾರಿಗೆ ಕರಿತೀವಿ ಅಂದರೆ ಆಪ್ಷನ್ ಎ ಪುರಂದರ ದಾಸರು. ಮುಂದಿನ ಪ್ರಶ್ನೆ ಹೋಗೋಣ. ಕೆಳಗಿನವುಗಳಲ್ಲಿ ರೂಢನಾಮವಲ್ಲದ ಪದ ಯಾವುದು? ಇದರಲ್ಲಿ ಯಾವುದು ರೂಢನಾಮ ಅಲ್ಲ. ರೂಢನಾಮ ಅಂದ್ರೇನು? ರೂಢಿಯಿಂದ ಬಂದಂಥದ್ದು. ಸೊ ಇದರಲ್ಲಿ ಯಾವುದು ರೂಢನಾಮ ಅಲ್ಲ? ಆಪ್ಷನ್ ಎ ನದಿ, ಬಿ ಶಾಲೆ, ಸಿ ರಾಜ್ಯ, ಡಿ ಹಿಮಾಲಯ. ಯಾವುದು ಇದರೊಳಗೆ ರೂಢನಾಮ ಅಲ್ಲ? ಆಪ್ಷನ್ ಡಿ ಹಿಮಾಲಯ. ಇದು ಒಂದೇನಾಗುತ್ತೆ? ಹೆಸರಾಗತ್ತೆ, ಹೌದಲ್ವಾ? ಸೊ ಇದು ರೂಢಿಯಿಂದ ಬಂದಂಥದ್ದಲ್ಲ, ಇದೊಂದು ಹೆಸರು, ಅಂಕಿತನಾಮ. ಆದ್ದರಿಂದ ಇದು ರೂಢನಾಮ ಅಲ್ಲ, ಇದು ಗುಂಪಿಗೆ ಸೇರದ ಪದವಾಗಿದೆ ಅಥವಾ ರೂಢನಾಮ ಅಲ್ಲ ಇವು ನಾಲ್ಕರಲ್ಲಿ. ಮುಂದಿನ ಪ್ರಶ್ನೆ, 2-9-1857 ಈ ಅಂಕಿಗಳಿಗೆ ಕನ್ನಡ ಅಂಕಿಗಳು. ಇದನ್ನು ಕನ್ನಡದಲ್ಲಿ ಬರಿಬೇಕು. ಯಾವುದು? 2ನ್ನ ಹೇಗೆ ಬರಿತೀವಿ? ಈ ರೀತಿ ಬರಿತೀವಿ. ನೆಕ್ಸ್ಟ್ 9ನ್ನು ನಾವು ಯಾವ ರೀತಿ ಬರಿತೀವಿ ಅಂತ ನೋಡಿದಾಗ 9 ಈ ರೀತಿ. ನೆಕ್ಸ್ಟು 18 1 8, ನೆಕ್ಸ್ಟ್ 5 7 ಈ ರೀತಿ ಇರೋದು ಯಾವುದಿಲ್ಲಿ? ಆಪ್ಷನ್ ಸಿ ಕನ್ನಡ ಅಂಕಿಗಳಲ್ಲಿ ಬರೆಯೋದು. ಮುಂದಿನ ಪ್ರಶ್ನೆ ನೋಡೋಣ. ಕೂಡಲ ಸಂಗಮ ಎಂಬುದು ಕೆಳಗಿನ ಯಾರ ವಚನಗಳ ಅಂಕಿತ? ಯಾರ್ದು ಅಂಕಿತನಾಮ ಆಗಿದೆ ಕೂಡಲ ಸಂಗಮ? ಆಪ್ಷನ್ ಎ ಅಲ್ಲಮ್ಮ ಪ್ರಭು, ಆಪ್ಷನ್ ಬಿ ಅಕ್ಕ ಮಹಾದೇವಿ, ಆಪ್ಷನ್ ಸಿ ಬಸವಣ್ಣ, ಡಿ ಮಡಿವಾಳ ಮಾಚಯ್ಯ. ಕೂಡಲ ಸಂಗಮ ಅನ್ನೋಂಥದ್ದು ಯಾರ್ದು ಅಂಕಿತನಾಮ? ಆಪ್ಷನ್ ಬಿ ಬಸವಣ್ಣ. ಇವ್ರದ್ದು ಅಂಕಿತನಾಮ ಯಾವುದು? ಕೂಡಲ ಸಂಗಮ ದೇವ. ಮುಂದಿನ ಪ್ರಶ್ನೆ, ಅವರ್ಗೀಯ ವ್ಯಂಜನಗಳ ಸಂಖ್ಯೆ. ಅವರ್ಗೀಯ ವ್ಯಂಜನಗಳು ಎಷ್ಟಿದ್ದಾವೆ? ಆಪ್ಷನ್ ಎ 8, ಆಪ್ಷನ್ ಬಿ 10, ಆಪ್ಷನ್ ಸಿ 7, ಆಪ್ಷನ್ ಡಿ 9. ಸೊ ಯಾವುದು ಎಷ್ಟಿದ್ದಾವೆ ಅವರ್ಗೀಯ ವ್ಯಂಜನಗಳು? ಆಪ್ಷನ್ ಡಿ 9 ಇದಾವಲ್ವಾ? ಯ ರ ಲ ವ ಶ ಶ ಸ ಹ ಳ
ಈ 9 ಏನಿವು ಅವರ್ಗೀಯ ವ್ಯಂಜನಗಳು. ಹಾಗಾದರೆ ವರ್ಗೀಯ ವ್ಯಂಜನಗಳು ಎಷ್ಟು? ವರ್ಗೀಯ ವ್ಯಂಜನಗಳೆಷ್ಟು? 25. ಮುಂದಿನ ಪ್ರಶ್ನೆ ನೋಡೋಣ. ತೋಟದಲ್ಲಿ ಹೆಚ್ಚಾಗಿ ಯಾವ ಗೊಬ್ಬರವನ್ನು ಬಳಸುತ್ತಿದ್ದರು? ಇದನ್ನು ಬಹುವಚನ ರೂಪದಲ್ಲಿ ಬರೆದಾಗ, ಈ ಒಂದು ಸೆಂಟೆನ್ಸ್ ಏನು ಕೊಟ್ಟಿದ್ದಾರಲ್ಲ ಇದನ್ನು ನಾವು ಬಹುವಚನದಲ್ಲಿ ಬರಿಬೇಕು. ಬಹುವಚನ ಅಂದ್ರೇನು? ಒಂದಕ್ಕಿಂತ ಹೆಚ್ಚು. ಅದನ್ನು ನಾವು ಈ ಸೆಂಟೆನ್ಸ್ನ ಬಹುವಚನದಲ್ಲಿ ಬರೆದಾಗ ಯಾವ ರೀತಿ ಆಗುತ್ತೆ? ಆಪ್ಷನ್ ಎ, ತೋಟಗಳಲ್ಲಿ ಹೆಚ್ಚಾಗಿ ಯಾವ ಗೊಬ್ಬರವನ್ನು ಬಳಸುತ್ತಿದ್ದನು. ಬಿ, ತೋಟದಲ್ಲಿ ಹೆಚ್ಚಾಗಿ ಯಾವ ಗೊಬ್ಬರವನ್ನು ಬಳಸುತ್ತಿದ್ದರು. ಸಿ, ತೋಟಗಳಲ್ಲಿ ಹೆಚ್ಚಾಗಿ ಯಾವ ಗೊಬ್ಬರಗಳನ್ನು ಬಳಸುತ್ತಿದ್ದರು. ಆಪ್ಷನ್ ಡಿ, ತೋಟದಲ್ಲಿ ಹೆಚ್ಚಾಗಿ ಯಾವ ಗೊಬ್ಬರವನ್ನು ಬಳಸುತ್ತಿದ್ದನು. ಸೊ ಸರಿಯಾದ ಉತ್ತರ ಯಾವುದು? ಇದು ತೋಟದಲ್ಲಿ ಅಂತ ಇರುವುದು ಕೂಡ ನಾವೇನು ಮಾಡಬೇಕು? ಬಹುವಚನ ಮಾಡಬೇಕು. ಅವಾಗ ಏನಾಗುತ್ತೆ? ತೋಟದಲ್ಲಿ ಅನ್ನೋದು ತೋಟಗಳಲ್ಲಿ. ನೆಕ್ಸ್ಟ್ ಹೆಚ್ಚಾಗಿ ಗೊಬ್ಬರವನ್ನು, ಇದೇನಾಗುತ್ತೆ? ಗೊಬ್ಬರಗಳನ್ನು ಅಂತ ಆಗ್ತದೆ. ಬಳಸುತ್ತಿದ್ದರು ಅಂತಲೇ ಉಳಿಯುತ್ತೆ. ಸೊ ಈ ತೋಟಗಳಲ್ಲಿ ಹೆಚ್ಚಾಗಿ ಯಾವ ಗೊಬ್ಬರಗಳನ್ನು ಬಳಸುತ್ತಿದ್ದರು ಅನ್ನೋದು ಸರಿಯಾದ ಉತ್ತರ. ಸೊ ಅದ್ಯಾವುದು? ಆಪ್ಷನ್ ಸಿ. ಮುಂದಿನ ಪ್ರಶ್ನೆ. ನಾನು, ನನ್ನ ಸ್ನೇಹಿತ ಮತ್ತು ನನ್ನ ತಂದೆ ಪ್ರವಾಸಕ್ಕೆ ಹೋಗುತ್ತೇವೆ. ಈ ವಾಕ್ಯದಲ್ಲಿ ಬಳಸಬೇಕಾದ ಲೇಖನ ಚಿಹ್ನೆಯನ್ನು ಗುರುತಿಸಿ ಅಂತ ಹೇಳಿದ್ರು. ಇಲ್ಲೇನಾಗಿದೆ? ಒಂದಕ್ಕಿಂತ ಹೆಚ್ಚು ವ್ಯಕ್ತಿಗಳ ಬಗ್ಗೆ ಹೇಳ್ತಿದ್ದಾರಲ್ವ. ಸೊ ಅಲ್ಲಿ ಯಾವ ಚಿಹ್ನೆನ ಬಳಸಬೇಕಾಗತ್ತೆ? ಆಪ್ಷನ್ನ ನೋಡೋಣ. ಆಪ್ಷನ್ ಎ ಪೂರ್ಣವಿರಾಮ, ಬಿ ಅಲ್ಪವಿರಾಮ, ಸಿ ಭಾವಸೂಚಕ, ಡಿ ಪ್ರಶ್ನಾರ್ಥಕ. ಯಾವ್ದು ಬಳಸ್ತೀವಿ ಇಲ್ಲಿ? ಈ ಒಂದು ವಾಕ್ಯಗಳಲ್ಲಿ ಯಾವ್ದು ಬಳಸ್ತೀವಿ? ನಾವೇನು ಮಾಡ್ತೀವಿ? ಅಲ್ಪ ವಿರಾಮ, ಕಾಮನ ಬಳಸಬೇಕಾಗತ್ತೆ. ಇಲ್ಲಿ ನಾನು, ನನ್ನ ಸ್ನೇಹಿತ ಮತ್ತು ನನ್ನ ತಂದೆ, ಇಲ್ಲಿ ನಾನು ನನ್ನ ಸ್ನೇಹಿತ ನಡುವೆ ಒಂದು ಅಲ್ಪ ವಿರಾಮ ಬಳಸಬೇಕಾಗತ್ತೆ. ಸೊ ಇದಕ್ಕೆ ಆಪ್ಷನ್ ಉತ್ತರ ಏನು? ಉತ್ತರ ಆಪ್ಷನ್ ಬಿ ಅಲ್ಪ ವಿರಾಮ. 11ನೇ ಪ್ರಶ್ನೆ. ಜ್ಞಾನೇಶ ಕರ್ನಾಟಕ ಸಂಗೀತವನ್ನು ಹಾಡುವವನಿದ್ದಾನೆ ಯಾವ ಕಾಲವನ್ನು ಸೂಚಿಸುತ್ತದೆ? ಆಪ್ಷನ್ ಎ ಭವಿಷ್ಯತ್ ಕಾಲ, ಬಿ ಭೂತಕಾಲ, ಸಿ ವರ್ತಮಾನ ಕಾಲ, ಡಿ ಭೂತ ಭವಿಷ್ಯತ್ ಕಾಲ. ಹಾಡುವವನಿದ್ದಾನೆ, ಅವನಿನ್ನೂ ಹಾಡಿಲ್ಲ, ಈಗ ಹಾಡೋನಿದ್ದಾನೆ ಅವನು. ಸೊ ಅಲ್ಲಿ ಏನು ಬರುತ್ತೆ? ಆಪ್ಷನ್ ಎ ಭವಿಷ್ಯತ್ ಕಾಲ, ಇನ್ನು ಮುಂದಾಗೋದು. ಅದಕ್ಕೆ ನಾವೇನು ಫ್ಯೂಚರ್ ಟೆನ್ಸ್, ಭವಿಷ್ಯತ್ ಕಾಲ ಅಂತ ಹೇಳ್ತೀವಿ. ಆನ್ಸರ್ ಆಪ್ಷನ್ ಎ ಭವಿಷ್ಯತ್ ಕಾಲ. 12ನೇ ಪ್ರಶ್ನೆ. ಕೈ ಕೆಸರಾದರೆ ಡ್ಯಾಶ್ ಈ ಗಾದೆಯನ್ನು ಪೂರ್ಣಗೊಳಿಸಿ. ಆಪ್ಷನ್ ಎ ಬಾಯಿ ಕಹಿ, ಆಪ್ಷನ್ ಬಿ ಬಾಯಿ ಮೊಸರು, ಸಿ ಬಾಯಿ ಕೆಸರು, ಡಿ ಮೈಯೆಲ್ಲ ಕೆಸರು. ಸೊ ಕೈ ಕೆಸರಾದರೇನು? ಬಾಯಿ ಮೊಸರು. ಅಂದರೆ ಕಷ್ಟಪಟ್ಟು ದುಡಿದ್ರೆ ಮಾತ್ರ ಮುಂದೆ ನಮಗೆ ಫಲ ಸಿಗುತ್ತೆ, ಬಾಯಿ ಮೊಸರಾಗುತ್ತೆ ಅಂತ ಹೇಳಿದ್ದಾರೆ. ಈ ಗಾದೆಯ ಅರ್ಥ. 13ನೇ ಪ್ರಶ್ನೆ. ಜುಟ್ಟುಂಟು ನಾರಿಯಲ್ಲ, ಕಣ್ಣುಂಟು ಮನುಷ್ಯನಲ್ಲ, ನೀರುಂಟು ಬಾವಿಯಲ್ಲ, ಹಾಗಾದರೆ ನಾನು ಯಾರು? ಇದೊಂದು ಒಗಟು, ಈ ಒಗಟನ್ನು ಬಿಡಿಸಿ ಅಂತ ಹೇಳ್ತಾರೆ. ಆಪ್ಷನ್ ಎ ಜಡೆ, ಬಿ ಮಾವಿನಕಾಯಿ, ಸಿ ಬಾಳೆಗಿಡ, ಡಿ ತೆಂಗಿನಕಾಯಿ. ಏನು? ಜುಟ್ಟು ಇದೆ, ಕಣ್ಣು ಇದೆ, ನೀರು ಇದೆ. ಏನಾಗಿರ್ಬೋದು ಆನ್ಸರು? ಆಪ್ಷನ್ ಡಿ ತೆಂಗಿನಕಾಯಿ. ತೆಂಗಿನಕಾಯಿ ಮೇಲೆ ಜುಟ್ಟನೂ ಇರುತ್ತೆ, ಕಣ್ಣುಗಳು ಇರುತ್ತವೆ ಅದ್ರ ಮೇಲೆ, ನೆಕ್ಸ್ಟ್ ಅದರೊಳಗೆ ನೀರು ಇರುತ್ತೆ. ಸೊ ಆನ್ಸರ್ ತೆಂಗಿನಕಾಯಿ. ಮುಂದಿನ ಪ್ರಶ್ನೆ. ಜಬರಿಸು ಪದಕ್ಕೆ ಸಮನಾರ್ಥಕ ಪದವೆಂದರೆ? ಆಪ್ಷನ್ ಎ ಮುದ್ದಿಸು, ಬಿ ಲಾಲಿಸು, ಸಿ ಹೆದರಿಸು, ಡಿ ಪ್ರೀತಿಸು. ಜಬರಿಸು ಅಂದರೆ ಏನಾಗುತ್ತೆ? ಏನಾದ್ರ ಮೀನಿಂಗು? ಸಮನಾರ್ಥಕ ಅಂದ್ರೇನೋ ಅದ್ರದ್ದೇ ಒಂದು ಇನ್ನೊಂದು ಮೀನಿಂಗ್. ಓಕೆ, ಅದರ ಅರ್ಥ ಏನು ಬರುತ್ತೆ? ಆಪ್ಷನ್ ಸಿ ಹೆದರಿಸೋದು. ಜಬರಿಸೋದಂದರೆ ಹೆದರಿಸು. ಮುಂದಿನ ಪ್ರಶ್ನೆ. ಮಳೆ ಪ್ಲಸ್ ಕಾಲ ಇಸ್ ಈಕ್ವಲ್ ಟು ಮಳೆಗಾಲ. ಇದು ಯಾವ ಸಂಧಿಗೆ ಉದಾಹರಣೆಯಾಗಿದೆ? ಆಪ್ಷನ್ ಎ ಸವರ್ಣ ದೀರ್ಘ ಸಂಧಿ, ಬಿ ಲೋಪ ಸಂಧಿ, ಸಿ ಆಗಮ ಸಂಧಿ, ಡಿ ಆದೇಶ ಸಂಧಿ. ಮಳೆ ಪ್ಲಸ್ ಕಾಲ, ಮಳೆಗಾಲ. ಇಲ್ಲಿ ಕ ಇದೆ, ಗ ಬಂದಿದೆ ಅದಲ್ವಾ? ಕತಪಗಳಿಗೆ ಗದಬಗಳು ಆದೇಶವಾಗಿ ಬರೋದಕ್ಕೆ ನಾವೇನಂತ ಕರಿತೀವಿ?
ಆದೇಶ ಸಂಧಿ. ಸೊ ಆನ್ಸರ್ ಆಪ್ಷನ್ ಡಿ, ಆದೇಶ ಸಂಧಿ. ಮುಂದಿನ ಪ್ರಶ್ನೆ, ಉತ್ತಮ ಪದದ ವಿರುದ್ಧಾರ್ಥಕ ಅಪೋಸಿಟ್ ವರ್ಡ್ ಯಾವುದು? ಆಪ್ಷನ್ ಎ ಮಧ್ಯಮ, ಬಿ ಅತ್ಯುತ್ತಮ, ಸಿ ಅಧಮ, ಡಿ ಶ್ರೇಷ್ಠ. ಅತ್ಯುತ್ತಮ, ಶ್ರೇಷ್ಠ ಇದೇನಾಗುತ್ತೆ? ಸೇಮ್ ಮೀನಿಂಗ್ ಉತ್ತಮಕ್ಕೆ ಬರುತ್ತೆ. ಮಧ್ಯಮ ಅಂದರೆ ಮೀಡಿಯಮ್. ಸೊ ಆನ್ಸರ್ ಏನು? ಸಿ ಅಧಮ. ಉತ್ತಮ ಪದದ ವಿರುದ್ಧಾರ್ಥಕ ಪದ ಅಧಮ. ಮುಂದಿನ ಪ್ರಶ್ನೆ, ಚಂದ್ರಶೇಖರ್ ಪಾಟೀಲ್ ಅವರ ಸಂಕ್ಷಿಪ್ತ ನಾಮ. ಆಪ್ಷನ್ ಎ ಚಂಪಾಟೇಲ್, ಬಿ ಚಂಪಾ, ಸಿ ಚಂ ಪಾಟೇಲ್, ಡಿ ಚಂದ್ರ ಪಾಟೇಲ್. ಏನಾಗುತ್ತೆ? ಆಪ್ಷನ್ ಬಿ ಅವರ ಸಂಕ್ಷಿಪ್ತ ನಾಮ ಯಾವುದು? ಆಪ್ಷನ್ ಬಿ ಚಂಪಾ. ಮುಂದಿನ ಪ್ರಶ್ನೆ, ಹಣ್ಣು ಪದಕ್ಕೆ ಕೆಳಗಿನ ಪದಗಳಲ್ಲಿ ಜೋಡು ಪದ ಸೇರಿಸಿ. ಜೋಡಿ ನುಡಿನ ಜೋಡಿ ಪದನ ಹೇಳಬೇಕು. ಹಣ್ಣಿಗೆ ಏನಾಗುತ್ತೆ ಜೋಡಿ ಪದ? ಆಪ್ಷನ್ ಎ ತಾಂಬೂಲ, ಬಿ ಹಂಪಲು, ಸಿ ಧಾನ್ಯ, ಡಿ ಫಲ. ಹಣ್ಣು ಹಂಪಲು ಅಂತೀವಲ್ಲ, ಜೋಡಿ ಪದ ಜೋಡಿ ನುಡಿ ಅಂದರೆ ಹಣ್ಣು ಹಂಪಲು. ಮುಂದಿನ ಪ್ರಶ್ನೆ, ಕೆಳಗಿನವುಗಳಲ್ಲಿ ಗುಂಪಿಗೆ ಸೇರದ ಪದ ಗುರುತಿಸಿ. ಯಾವುದು ಗುಂಪಿಗೆ ಸೇರಲ್ಲ? ಫೈಂಡ್ ದ ಆಡ್ ಒನ್ ಅನ್ನಂಗೆ. ಆಪ್ಷನ್ ಎ ಜಯ, ಬಿ ಭಯ, ಸಿ ಯಶಸ್ಸು, ಡಿ ವಿಜಯ. ಯಾವುದು ಆನ್ಸರು? ಬಿ ಭಯ. ಜಯ, ಯಶಸ್ಸು ಮತ್ತು ವಿಜಯ ಇವೆಲ್ಲ ಏನು ವಿಕ್ಟ್ರಿನ ಸೂಚಿಸಿ ವಿಕ್ಟ್ರಿ ಅರ್ಥ ಕೊಡುತ್ತೆ. ಭಯ ಅಂದೇನು? ಹೆದರುವುದು. ಸೊ ಆಪ್ಷನ್ ಬಿ ಭಯ. ಕೊನೆ ಪ್ರಶ್ನೆ, ಡಾಕ್ಟರ್ ರಾಧಾಕೃಷ್ಣನ್ ರವರ ಜನ್ಮ ದಿನಾಚರಣೆ ಡ್ಯಾಶ್ ಆಗಿರುತ್ತದೆ. ಡಾಕ್ಟರ್ ರಾಧಾಕೃಷ್ಣರ ಬರ್ತ್ಡೇನ, ಅವರ ಒಂದು ಜನ್ಮ ದಿನಾಚರಣೆಯನ್ನು ನಾವು ಏನಂತ ಆಚರಿಸ್ತೀವಿ? ಆಪ್ಷನ್ ಎ ಶಿಕ್ಷಕರ ದಿನಾಚರಣೆ, ಬಿ ಕಾರ್ಮಿಕರ ದಿನಾಚರಣೆ, ಸಿ ಮಕ್ಕಳ ದಿನಾಚರಣೆ, ಡಿ ಯುವ ಜನರ ದಿನಾಚರಣೆ. ಏನು ಆನ್ಸರು? ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮ ದಿನಾಚರಣೆಯನ್ನು ಶಿಕ್ಷಕರ ದಿನಾಚರಣೆ ಅಂತ ಹೇಳಿ ಆಚರಿಸ್ತೀವಿ. ಇದಿಷ್ಟು ನಮ್ಮ ಮೊರಾರ್ಜಿ ಪ್ರವೇಶ ಪರೀಕ್ಷೆಯ ಒಂದು ಪ್ರಶ್ನೆ ಪತ್ರಿಕೆ 2024 ವಿಭಾಗ 1 ಕನ್ನಡ ಆಗಿತ್ತು. ಮುಂದಿನ ವಿಡಿಯೋದಲ್ಲಿ ಇಂಗ್ಲೀಷು, ಗಣಿತ ಹಾಗೆ ಪರಿಸರ ಅಧ್ಯಯನ ಅದರದ್ದೆಲ್ಲ ಪ್ರಶ್ನೆ ಪತ್ರಿಕೆಗಳನ್ನ ಬಿಡಿಸ್ತಾ ಹೋಗ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.